ನಮಸ್ಕಾರ. ಪ್ರತಿಯೊಬ್ಬ ಹೀರೋನ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಅಲ್ವಾ? ಅದು ಅವರನ್ನ ಬರಿಯೊಬ್ಬ ಸೈನಿಕನಿಂದ ಒಬ್ಬ ನಾಯಕನನ್ನಾಗಿ ಬದಲಾಯಿಸುತ್ತೆ. ನಮ್ಮ ನರುಟೋ ಉಜುಮಾಕಿಯ ಪಾಲಿಗೆ ಆ ಕ್ಷಣ ಬಂದಿದ್ದು ಅವನ ಮೊದಲ ಫಸ್ಟ್ ರಿಯಲ್ ಮಿಷನ್ನಲ್ಲಿ. ಇದು ಬರೀ ಒಂದು ಫೈಟ್ನ ಕತೆ ಅಲ್ಲ, ಇದು ಭಯವನ್ನೇ ಗೆದ್ದು ಫ್ರೆಂಡ್ಶಿಪ್ನ ಪವರ್ ಏನು ಅಂತ ತಿಳ್ಕೊಂಡು ಒಬ್ಬ ನಿಂಜಾ ಆಗೋದು ಅಂದ್ರೆ ನಿಜವಾಗ್ಲೂ ಏನು ಅಂತ ಅರ್ಥ ಮಾಡ್ಕೊಂಡ ಜರ್ನಿ. ಯೋಚನೆ ಮಾಡಿ, ಈಗ ತಾನೇ ಒಬ್ರು ಅಧಿಕೃತವಾಗಿ ನಿಂಜಾ ಆಗಿದ್ದಾರೆ. ಮುಂದೆ ದೊಡ್ಡ ದೊಡ್ಡ ಚಾಲೆಂಜ್ ಬರುತ್ತೆ ಅಂತ ನಿರೀಕ್ಷೆ ಇರುತ್ತೆ. ಆದರೆ ಆ ಮೊದಲ ಚಾಲೆಂಜ್ ಲೈಫಿನ ಅತಿ ದೊಡ್ಡ ಪರೀಕ್ಷೆ ಆಗ್ಬಿಟ್ರೆ? ಈ ಪ್ರಶ್ನೆನೇ ಇವತ್ತಿನ ನಮ್ಮ ಕಥೆಯ ಸೆಂಟರ್ ಪಾಯಿಂಟ್. ಸ್ವಲ್ಪ ಹಿಂದಕ್ಕೆ ಹೋಗೋದಾದ್ರೆ, ನರುಟೋ ಒಬ್ಬ ಒಂಟಿ ಹುಡುಗ. ತನ್ನೊಳಗೆ ನೈನ್-ಟೇಲ್ಡ್ ಫಾಕ್ಸ್ ಸೀಲ್ ಆಗಿದೆ ಅನ್ನೋ ಸತ್ಯ ಗೊತ್ತಾದಾಗ ಅವನ ಪ್ರಪಂಚವೇ ಅಲ್ಲಾಡಿ ಹೋಗಿತ್ತು. ತಾನು ನಂಬಿದ ಟೀಚರ್ನಿಂದಲೇ ಮೋಸ ಹೋಗಿ ಒಂದು ನಿಷಿದ್ಧ ಸ್ಕ್ರಾಲ್ ಕದ್ದು ಕೊನೆಗೆ ಅವನನ್ನ ಅರ್ಥ ಮಾಡ್ಕೊಂಡ ಒಬ್ಬ ವ್ಯಕ್ತಿಯಿಂದ ರಕ್ಷಿಸಲ್ಪಟ್ಟ. ಆ ಒಂದೇ ರಾತ್ರಿಯಲ್ಲಿ ಅವನು ಮಲ್ಟಿ ಶ್ಯಾಡೋ ಕ್ಲೋನ್ ಜುಟ್ಸು ಕಲಿತು ಅಧಿಕೃತವಾಗಿ ಒಬ್ಬ ಗೆನಿನ್ ಅಂದ್ರೆ ಜೂನಿಯರ್ ನಿಂಜಾ ಆಗಿ ಹೊರಹೊಮ್ಮಿದ. ಒಬ್ಬ ಯಂಗ್ ನಿಂಜಾಗೆ ಹಳ್ಳಿಯ ಗೋಡೆಗಳ ಆಚೆಗಿನ ಪ್ರಪಂಚ ತುಂಬಾ ಎಕ್ಸೈಟಿಂಗ್ ಆಗಿ ಕಾಣುತ್ತೆ. ನರುಟೋಗೂ ಹಾಗೇನೆ ಅನ್ಸಿತ್ತು. ಆದ್ರೆ ಆ ಗೋಡೆಗಳು ಅವನ ಬರೀ ಹೊರಗಿನ ಪ್ರಪಂಚದಿಂದ ಬೇರ್ಪಡಿಸಿರ್ಲಿಲ್ಲ, ಬದಲಿಗೆ ಆ ಪ್ರಪಂಚದ ಕ್ರೂರ ಸತ್ಯಗಳಿಂದನೂ ದೂರ ಇಟ್ಟಿತ್ತು. ಈಗ ಆ ಸತ್ಯವನ್ನು ಫೇಸ್ ಮಾಡೋ ಸಮಯ ಬಂದಿತ್ತು. ಇಲ್ಲಿ ಬರೋದು ನಮ್ಮ ಫೇಮಸ್ ಟೀಮ್ 7. ಮೊದಲು ನರುಟೋ, ಮಹತ್ವಾಕಾಂಕ್ಷಿ ಆದ್ರೆ ಯಾವಾಗ್ಲೂ ಅಂಡರ್ ಡಾಗ್. ಅವನ ರೈವಲ್ ಸಸುಕೆ ಉಚಿಹಾ, ಒಬ್ಬ ಜೀನಿಯಸ್ ಆದ್ರೆ ಸದಾ ಒಂಟಿ. ಆಮೇಲೆ ಸಕುರ ಹರುನೋ, ತುಂಬಾ ಬುದ್ಧಿವಂತೆ ಆದ್ರೆ ಆರಂಭದಲ್ಲೇ ಸ್ವಲ್ಪ ಹಿಂಜರಿಕೆ. ಮತ್ತು ಇವರನ್ನೆಲ್ಲ ಗೈಡ್ ಮಾಡೋಕೆ ಮಿಸ್ಟೀರಿಯಸ್ ಆದ್ರೂ ಸಿಕ್ಕಾಪಟ್ಟೆ ಪವರ್ಫುಲ್ ಆದ ಕಕಾಶಿ ಹಟಾಕೆ. ಈ ತಂಡದ ಕೆಮಿಸ್ಟ್ರಿನೇ ಕಥೆಯ ಅಡಿಪಾಯ. ಹೋಕಾಗೆ ಆಗ್ಬೇಕಂತ ದೊಡ್ಡ ಕನ್ಸ್ ಕಂಡಿದ್ದ ನರುಟೋಗೆ ನಿಂಜಾ ಲೈಫ್ನ ರಿಯಾಲಿಟಿ ಶಾಕ್ ಕೊಟ್ಟಿತ್ತು. ಅವನ್ಗೆದರಾಡಿದ್ದು ದೊಡ್ಡ ದೊಡ್ಡ ಶತ್ರುಗಳಲ್ಲ, ಬದಲಿಗೆ ತಪ್ಸ್ಕೊಂಡು ಓಡಾಡೋ ಬೆಕ್ಕುಗಳು. ಅವನು ಫೇಸ್ ಮಾಡಬೇಕಾಗಿದ್ದು ಡೇಂಜರ್ ಅಲ್ಲ, ಬದಲಿಗೆ ತೋಟದಲ್ಲಿರೋ ಕಳೆಗಿಡೆಗಳನ್ನ. ಈ ಬೋರಿಂಗ್ ಕೆಲಸಗಳಿಂದ ಅವನೊಳಗಿನ ಫೈಟಿಂಗ್ ಸ್ಪಿರಿಟ್ ಕಮ್ಮಿ ಆಗ್ಲಿಂದ ಬದಲಿಗೆ ಇನ್ನಷ್ಟು ಜಾಸ್ತಿ ಆಯಿತು. ಅವನಿಗೊಂದು ರಿಯಲ್ ಚಾಲೆಂಜ್ ಬೇಕಿತ್ತು. ನರುಟೋನ ಆಟ ತಡೆಯಕ್ಕಾಗದೆ ಕೊನೆಗೂ ಹೋಕಾಗ್ ಅವರಿಗೆ ಒಂದು ಸಿ ರ್ಯಾಂಕ್ ಮಿಷನ್ ಕೊಡ್ತಾರೆ. ಏನಪ್ಪಾ ಅಂದ್ರೆ, ಟಜುನಾ ಅನ್ನೋ ಒಬ್ಬ ಸೇತುವೆ ಕಟ್ಟೋ ವ್ಯಕ್ತಿನ ಸೇಫ್ ಆಗಿ ಅವರ ಊರಿಗೆ ತಲುಪಿಸೋದು. ಇದು ನೋಡಕ್ಕೆ ಸಿಂಪಲ್ ಆಗಿ ಕಾಣ್ತಾ ಇತ್ತು, ಆದ್ರೆ ಆ ಟಜುನಾ ಒಂದು ದೊಡ್ಡ ಸೀಕ್ರೆಟ್ ಮುಚ್ಚಿಟ್ಟಿದ್ದ. ಆ ಸೀಕ್ರೆಟ್ ಟೀಮ್ 7ನ ಅವರ ಕೆಪಾಸಿಟಿಗೂ ಮೀರಿದ ಒಂದು ದೊಡ್ಡ ಫೈಟಿಗೆ ಎಳೆದುಕೊಂಡು ಹೋಗುತ್ತೆ. ಅವರು ಹಳ್ಳಿಯಿಂದ ಹೊರಟು ಸ್ವಲ್ಪ ದೂರ ಹೋಗಿದ್ರು ಅಷ್ಟೇ, ಇದ್ದಕ್ಕಿದ್ದ ಹಾಗೆ ಅವರ ಮೇಲೆ ಅಟ್ಯಾಕ್ ಆಗುತ್ತೆ. ಡೇಮನ್ ಬ್ರದರ್ಸ್ ಅನ್ನೋ ಇಬ್ರು ಅಸಾಸಿನ್ಗಳು ಕಕಾಶಿ ಮೇಲೆ ಸರಪಳಿಗಳಿಂದ ದಾಳಿ ಮಾಡ್ತಾರೆ. ಒಂದು ಕ್ಷಣ ನರುಟೋ ಭಯದಿಂದ ಅಲ್ಲಾಡದೆ ನಿಂತುಬಿಡ್ತಾನೆ, ಆದರೆ ಸಸುಕೆ ತಕ್ಷಣ ರಿಯಾಕ್ಟ್ ಮಾಡ್ತಾನೆ. ಆ ಕ್ಷಣದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಇದು ಅಂದುಕೊಂಡಷ್ಟು ಸುಲಭದ ಮಿಷನ್ ಅಲ್ಲ ಅಂತ. ಈ ಸಣ್ಣ ದಾಳಿ ಇದೆಯಲ್ಲ, ಇದು ಕೇವಲ ಒಂದು ಟ್ರೈಲರ್ ಅಷ್ಟೇ. ಅಸಲಿ ಡೇಂಜರ್ ದಟ್ಟವಾದ ಮಂಜಿನ ಹಿಂದೆ ಅವಿತ್ಕೊಂಡಿತ್ತು, ಮತ್ತು ಆ ಮಂಜಿನಿಂದ ಒಬ್ಬ ಭಯಾನಕ ವ್ಯಕ್ತಿ ಹೊರಬರುತ್ತಾನೆ. ಅವನ ಹೆಸರು ಜಬುಜಾ ಮೊಮೊಚಿ. ಜಬುಜಾ ಅವನೊಬ್ಬ ಸಾಮಾನ್ಯ ನಿಂಜಾ ಆಗಿರ್ಲಿಲ್ಲ. ಅವನನ್ನ ಹಿಡನ್ ಮಿಸ್ಟ್ ಹಳ್ಳಿಯ ರಾಕ್ಷಸ ಅಂತಾನೆ ಕರೀತಿದ್ರು. ಸೈಲೆಂಟ್ ಕಿಲ್ಲಿಂಗ್ ಟೆಕ್ನಿಕ್ನಲ್ಲಿ ಎಕ್ಸ್ಪರ್ಟ್, ಅಂದ್ರೆ ಅವನ ಎದುರಾಳಿಗಳಿಗೆ ತಾವು ಸಾಯ್ತಾ ಇದೀವಿ ಅನ್ನೋ ಅರಿವು ಕೂಡ ಆಗ್ತಿರ್ಲಿಲ್ಲ. ಇಂಥ ಭಯಾನಕ ವ್ಯಕ್ತಿಯನ್ನು ನರುಟೋ ಹಿಂದೆಂದೂ ನೋಡಿರ್ಲಿಲ್ಲ. ಕೇಳಿದ್ರಲ್ವಾ, ಈ ಒಂದೇ ಒಂದು ಮಾತು ಸಾಕು ಜಬುಜಾನ ಕ್ರೌರ್ಯ ಮತ್ತೆ ಅವನ ಕೆಪಾಸಿಟಿ ಏನು ಅಂತ ಹೇಳಕ್ಕೆ. ಟೀಮ್ 7 ಎದುರಿಸ್ತಾ ಇರೋದು ಬರೀ ಒಬ್ಬ ಎನಿಮಿನ ಅಲ್ಲ, ಬದಲಿಗೆ ಸಾವನ್ನೇ ಹೊತ್ತು ತರುವ ಒಂದು ಲೆಜೆಂಡನ್ನ. ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಕಕಾಶಿ ತನ್ನ ಹೆಡ್ಬ್ಯಾಂಡ್ ಮೇಲೆತ್ತಿ ತನ್ನ ಸೀಕ್ರೆಟ್ ವೆಪನ್ ರಿವೀಲ್ ಮಾಡ್ತಾನೆ. ಅದುವೇ ಶರಿನ್ಗನ್ ಕಣ್ಣು, ಉಚಿಹಾ ಕ್ಲಾನ್ನ ಫೇಮಸ್ ಕಣ್ಣು. ಇಲ್ಲಿಂದ ಕಕಾಶಿ ಮತ್ತೆ ಜಬುಜಾ ನಡುವೆ ಒಂದು ಭಯಂಕರ ಫೈಟ್ ಶುರು ಆಗುತ್ತೆ. ಆದರೆ ಜಬುಜಾ ಕೂಡ ಒಬ್ಬ ಮಾಸ್ಟರ್ ಶಿನೋಬಿ. ಅವನು ಕಕಾಶಿ ಅವರನ್ನ ತನ್ನ ವಾಟರ್ ಪ್ರಿಸನ್ ಜುಟ್ಸು ಬಳಸಿ ಒಂದು ನೀರಿನ ಗುಳ್ಳೆಯೊಳಗೆ ಬಂಧಿಸ್ಬಿಡ್ತಾನೆ. ಅಷ್ಟೇ, ಈಗ ಟೀಮ್ 7ನ ಗೈಡ್, ಅವರ ಟೀಚರ್ ಅಸಹಾಯಕ. 3 ಜನ ಯಂಗ್ ನಿಂಜಾಗಳು ಒಬ್ಬ ಲೆಜೆಂಡ್ರಿ ಅಸಾಸಿನನ್ನು ಎದುರಿಸಬೇಕಾದ ಪರಿಸ್ಥಿತಿ. ಈ ಹತಾಶೆಯ ಕ್ಷಣದಲ್ಲಿ ಯಾರೂ ಊಹಿಸಿದ ಒಂದು ಘಟನೆ ನಡೆಯುತ್ತೆ. ಯಾವಾಗಲೂ ಒಬ್ಬರಿಗೊಬ್ಬರು ಜಗಳವಾಡುತ್ತಿದ್ದ ನರುಟೋ ಮತ್ತು ಸಸುಕೆ ತಮ್ಮ ನಡುವಿನ ವೈರತ್ವವನ್ನೆಲ್ಲ ಬದಿಗಿಟ್ಟು ಒಟ್ಟಾನೆ ಕೆಲಸ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ತಮ್ಮ ಗುರುವನ್ನು ಉಳಿಸಲು ಅವರ ಹತ್ರ ಇದ್ದಿದ್ದು ಇದೊಂದೇ ದಾರಿ. ಅವರ ಪ್ಲಾನ್ ನೋಡಿ, ಅವರ ರೈವಲ್ರಿ ಅಷ್ಟೇ ಕಾಂಪ್ಲೆಕ್ಸ್ ಆಗಿತ್ತು. ಮೊದಲು ನರುಟೋ ತನ್ನ ಶ್ಯಾಡೋ ಕ್ಲೋನ್ಸ್ಗಳನ್ನ ಬಳಸಿ ಜಬುಜಾನ ಗಮನ ಬೇರೆಡೆ ಸೆಳೆಯುತ್ತಾನೆ. ಆ ಗೊಂದಲದಲ್ಲಿ ಸಸುಕೆ ಒಂದು ದೊಡ್ಡ ಡೀಮನ್ ವಿಂಡ್ ಶುರಿಕೇನ್ ಎಸೆಯುತ್ತಾನೆ. ಜಬುಜಾ ಅದನ್ನ ಈಸಿಯಾಗಿ ಡಾಜ್ ಮಾಡ್ತಾನೆ.
ಆದ್ರೆ ಅವನಿಗೆ ಗೊತ್ತಿರಲಿಲ್ಲ, ಆ ಶುರಿಕೆನ್ನ ನೆರಳಿನಲ್ಲೇ ಇನ್ನೊಂದು ಅಸ್ತ್ರ ಅಡಗಿತ್ತು. ಅದುವೇ ವೇಷ ಮರೆಸ್ಕೊಂಡಿದ್ದ ನರುಟೋ. ಈ ಸ್ಮಾರ್ಟ್ ಮೂವ್ನಿಂದ ಕಕಾಶಿ ಕೊನೆಗೂ ಫ್ರೀ ಆಗ್ತಾರೆ. ಯೋಚನೆ ಮಾಡಿ, ಯಾರೂ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ವೋ ಅದೇ ನರುಟೋ ಒಬ್ಬ ಮಾಸ್ಟರ್ ಅಸಾಸಿನ್ಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದ. ಜಬುಜಾನ ಆ ರಿಯಾಕ್ಷನೇ ಇದಕ್ಕೆ ಸಾಕ್ಷಿ. ಈ ಒಂದು ಕ್ಷಣ ಇದೆಯಲ್ಲ, ಇದು ನರುಟೋನ ನಿಜವಾದ ಸಾಮರ್ಥ್ಯವನ್ನ ಮೊದಲ ಬಾರಿಗೆ ಜಗತ್ತಿಗೆ ತೋರಿಸುತ್ತೆ. ಕಕಾಶಿ ಫ್ರೀ ಆದಮೇಲೆ ಫೈಟ್ನ ಗತಿಯೇ ಚೇಂಜ್ ಆಗತ್ತೆ. ನೋಡೋಕೆ ಟೀಮ್ 7 ಗೆಲ್ಲೋ ಹಂತಕ್ಕೆ ಬಂದಿದ್ದಾರೆ ಅಂತಾನೆ ಅನ್ಸುತ್ತೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ, ಯಾಕಂದ್ರೆ ಒಂದು ದೊಡ್ಡ ಟ್ವಿಸ್ಟ್ ಅವರಿಗಾಗಿ ಕಾಯ್ತಾ ಇತ್ತು. ಕಕಾಶಿ ಜಬುಜಾನನ್ನು ಸೋಲಿಸೋಕೆ ಫೈನಲ್ ಮೂವ್ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಪಿಂಗಾಣಿ ಮುಖವಾಡ ಹಾಕ್ಕೊಂಡೊಬ್ಬ ಯುವಕ ಎಂಟ್ರಿ ಕೊಡ್ತಾನೆ. ತನ್ನನ್ನ ತಾನು ಬೇಟೆಗಾರ ನಿನ್ ಅಂತ ಪರಿಚಯ ಮಾಡ್ಕೊಳ್ತಾನೆ. ಅವನ ಎಂಟ್ರಿ ಇಡೀ ಸೀನ್ನನ್ನೇ ಬದಲಾಯಿಸ್ಬಿಡುತ್ತೆ. ಆ ಯುವಕ ಜಬುಜಾನನ್ನು ಅಲ್ಲೇ ಕೊಂದುಬಿಟ್ಟಂತೆ ತೋರಿಸ್ತಾನೆ. ಟೀಮ್ 7 ಗೆದ್ದೇ ಬಿಟ್ವಿ ಅಂತ ನಿಟ್ಟುಸಿರು ಬಿಡ್ತಾರೆ. ಆದರೆ ನಿಜವಾಗ್ಲೂ ಫೈಟ್ ಮುಗಿದಿತ್ತಾ? ಇಲ್ಲ. ಆ ಬೇಟೆಗಾರ ಅವನ ಹೆಸರು ಹಾಕೋ, ಅವನು ಜಬುಜಾನ ಸಹಚರ. ಅವನು ಜಬುಜಾನನ್ನು ಕೊಂದ ಹಾಗೆ ನಾಟಕ ಮಾಡಿ ಅವನನ್ನು ಅಲ್ಲಿಂದ ರಕ್ಷಣೆ ಮಾಡಿದ್ದ. ಅಂದ್ರೆ ಜಬುಜ ಇನ್ನೂ ಬದುಕಿದ್ದ. ಅವರ ಗೆಲುವು ಒಂದು ದೊಡ್ಡ ಭ್ರಮೆಯಾಗಿತ್ತು ಅಷ್ಟೇ. ಈ ಇಡೀ ಅನುಭವ ನರುಟೋ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ತನ್ನ ವೀಕ್ನೆಸ್ ಏನು ಅಂತ ಅವನಿಗೆ ಅರ್ಥ ಆಗುತ್ತೆ. ಹಾಗಾಗಿ ಅವನು ಕಠಿಣ ಟ್ರೈನಿಂಗ್ ಶುರು ಮಾಡ್ತಾನೆ. ತನ್ನ ಫ್ರೆಂಡ್ಸ್ ಮತ್ತು ಪ್ರೀತಿಸೋರನ್ ಕಾಪಾಡುವಷ್ಟು ಸ್ಟ್ರಾಂಗ್ ಆಗಲೇಬೇಕು ಅಂತ ಶಪಥ ಮಾಡ್ತಾನೆ. ಇದು ಅವನ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ನ ಒಂದು ಬಹಳ ಮುಖ್ಯವಾದ ಕ್ಷಣ. ಅದೇ ಸಮಯದಲ್ಲಿ ಎಲ್ಲೋ ದೂರದ ಮಂಜಿನಲ್ಲಿ ಜಬುಜ ಚೇತರಿಸ್ಕೊಳ್ತಾ ಇದ್ದ. ಅವನ ಮಾತುಗಳಲ್ಲಿ ಸೇಡಿನ ಕಿಚ್ಚು ಎದ್ದು ಕಾಣ್ತಾ ಇತ್ತು. ಮುಂದಿನ ಮುಖಾಮುಖಿ ಇದಕ್ಕಿಂತಲೂ ಹೆಚ್ಚು ಡೇಂಜರಸ್ ಆಗಿರುತ್ತೆ ಅನ್ನೋದು ಕ್ಲಿಯರ್ ಆಗಿತ್ತು. ಹಾಗಾದ್ರೆ ನೋಡೋಕೆ ತುಂಬಾ ಮೃದು ಸ್ವಭಾವದಂತೆ ಕಾಣೋ ಈ ಮಿಸ್ಟೀರಿಯಸ್ ಹಾಕು ಯಾರು? ಅವನ ಶಕ್ತಿಗಳೇನು ಮತ್ತೆ ತಮ್ಮ ಲಿಮಿಟೇಷನ್ಸ್ ಏನಂತ ಅರಿತಿರುವ ಟೀಮ್ 7 ಜಬುಜ ಜೊತೆಗಿನ ಸೆಕೆಂಡ್ ರೌಂಡ್ ಫೈಟ್ನಲ್ಲಿ ಬದುಕುಳಿಯೋಕ್ ಸಾಧ್ಯನಾ? ನಿಜವಾದ ಹೋರಾಟ ಈಗಷ್ಟೇ ಶುರುವಾಗಲಿದೆ.